कोतवाल डेंटोफेशियल कॉस्मेटिक सेंटर आज पोल्यूशन के चलते गंजेपन से मायूस चेहरे की खूबसूरती और कई तरह के दांतों की समस्याओं को लेकर हजारों रुपए खर्च करके भी सही इलाज हासिल नहीं होने वाले ना उम्मीद लोगों के लिए उम्मीद की किरण कोतवाल डेंटल कॉस्मेटिक सेंटर। आप एक बार यहाँ विजिट करके माहिर स्पेशलिस्ट और तजुर्बाकार नेशनल अवार्डी डॉक्टर इम्तियाज अहमद, डॉक्टर SM काजी, डॉक्टर हिना इम्तियाज से अपने डेंटल, स्किन और हेयर से जुड़े प्रॉब्लम्स को दूर करके जिंदगी को हसीन बना सकते हैं। इनका पता रोशन कॉम्प्लेक्स अपोजिट BSNL ऑफिस, MG रोड, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। महादेव सौकार बैरगोंड की हालत गंभीर, डॉक्टर ने दी जानकारी। पिछले दिनों हुए महादेव सौकार गोलीबार में कुल 6 लोग जख्मी हुए थे। इनमें से महादेव सौकार बैरगोंड, लक्ष्मण, बाबूराम कंचनाड़, गनमैन हुसैनी भजंतरी, रमेश शर्मा, जगबीर सिंह। इन घायलों में से मैनेजर बाबूराम कंचनाड़ की मौके पर ही मौत हुई थी और ड्राइवर लक्ष्मण जो कि इलाज के दौरान इनकी भी मौत हुई। बचे हुए गनमैन और रमेश शर्मा, जगबीर सिंह का इलाज चल रहा है और उनकी हालत में सुधार भी आया है। बचे हुए महादेव सौकार बैरगोंड को 2 गोलियां निकालने के बावजूद भी इनकी हालत क्रिटिकल गंभीर होने की बात कही डॉक्टर रमेश होन्नटगी ने। सूत्रों से मिली जानकारी पर महादेव सौकार बैरगोंड को अधिक इलाज के लिए दूसरे अस्पताल शिफ्ट करने को लेकर संबंधियों में चिंता और बवाल मचा है। इದೇ ತಿಂಗಳು ನವೆಂಬರ್ 2ನೇ ತಾರೀಕು ಮಧ್ಯಾಹ್ನ ಸುಮಾರು 3 ಗಂಟೆ 30 ನಿಮಿಷಕ್ಕೆ ನಮ್ಮ ಆಸ್ಪತ್ರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಒಂದು ಕರೆ ಬಂದಿತ್ತು. ಕರೆಯಲ್ಲಿ ಏನಿತ್ತು ಅಂದರೆ ಕನಾಳ್ ಕ್ರಾಸ್ನಲ್ಲಿ ಹತ್ತಿರ ಅಲ್ಲಿ ಗೋಲಿಬಾರ್ ಆಗಿ ಒಂದು 5 ರಿಂದ 6 ಜನ ಗಾಯಗೊಂಡಿದ್ದಾರೆ ಅಂತ. ಸೊ ಅವರು ಎಲ್ಲರೂ BLD ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಕರೆ ಬಂದಿತ್ತು. ಅದೇ ರೀತಿಯಾಗಿ ನಾವು ಅದನ್ನು ಇಮಿಡಿಯೇಟ್ ಆಗಿ ಸ್ಪಂದಿಸಿ ನಮ್ದೆಲ್ಲ ಟೀಮನ್ನು ರೆಡಿ ಮಾಡಿಕೊಂಡು ಟ್ರಾಮಾ ಟೀಮನ್ನು ರೆಡಿ ಮಾಡಿಕೊಂಡು ಅವರಿಗೆ ಚಿಕಿತ್ಸೆ ಕೊಡಲು ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಸುಮಾರು 3:45 ಹೊತ್ತಿಗೆ 6 ಜನ ಗಾಯಾಳುಗಳು ನಮ್ಮ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದರು. ಅದರಲ್ಲಿ ಅವ್ರ ಹೆಸರು ಏನಂತಂದರೆ ಒಬ್ಬರು ಮಹಾದೇವ್ ಸೌಕಾರ್ ಬೇರ್ಗೊಂಡು, 2ನೇದವರು ಲಕ್ಷ್ಮಣ್, 3ನೇದವರು ರಮೇಶ್ ಶರ್ಮಾ, 4ನೇದವರು ಹುಸೇನ್ ಭಜಂತ್ರಿ, 5ನೇದವರು ಜಗಬೀರ್ ಸಿಂಗ್. ಆಮೇಲೆ ಇನ್ನೊಬ್ಬರು ಇದ್ದರು, ಅವರು ಬಂದಾಗೆ ಅವರು ಬ್ರಾಡ್ ಡೆಡ್ ಇದ್ರು. ಅವರು ಬ್ರಾಡ್ ಡೆಡ್ ಇದ್ರು. ಸೊ ಇಷ್ಟು ಜನ ಅವರು ಕರ್ಕೊಂಡು ಬಂದಿದ್ರು. ಅದರಲ್ಲಿ ಲಕ್ಷ್ಮಣ್ ಮತ್ತು ಮಹಾದೇವ್ ಸೌಕಾರ್ ಭಜಂತ್ರಿ ಅವ್ರದ್ದು ಕಂಡೀಷನ್ನು ಸರಿ ಇದ್ದಿದ್ದಿಲ್ಲ. ಅವರಿಗೆ ಗುಂಡೇಟಿನ ಪೆಟ್ಟಾಗಿದ್ದೆವು. ಆಮೇಲೆ ಉಳಿದವರು ರಮೇಶ್ ಶರ್ಮಾ, ಹುಸೇನ್ ಭಜಂತ್ರಿ ಮತ್ತು ಜಗಬೀರ್ ಸಿಂಗ್ ಅವರಿಗೆ ಅವರು ಗಾಯಗಳಾಗಿದ್ದು, ಅವ್ರಿಗೇನು ಗುಂಡೇಟಿನ ಪೆಟ್ಟು ಹತ್ತಿದ್ದಿಲ್ಲ. ಸೊ ನಾವು ಇಮಿಡಿಯೇಟ್ಲಿ ಅದನ್ನೆಲ್ಲ ಏನು ಇನ್ವೆಸ್ಟಿಗೇಷನ್ಸ್ ಮಾಡಿ ಎಲ್ಲರದ್ದು CT ಸ್ಕ್ಯಾನ್ ಮಾಡಿಸಿ ಅವ್ರಿಗೆ ಎಲ್ಲಿ ಗುಂಡೇಟ್ ಬಡಿದಿದ್ದಾವೆ, ಒಳಗಡೆ ಏನೇನು ಪೆಟ್ಟು ಹತ್ತಿದ್ದಾವೆ, ಒಳಗಡೆ ಏನು ಕಂಡೀಷನ್ ಇದೆ ಅಂತ ನೋಡಿಕೊಂಡು ಸಾಯಂಕಾಲ 7 ಗಂಟೆಗೆ ಎಮರ್ಜೆನ್ಸಿ ಆಪರೇಷನ್ ಮಾಡಲು ತಯಾರಿ ಮಾಡಿದ್ವಿ. ಅದೇ ರೀತಿಯಾಗಿ ನಾವು ಆಪರೇಷನ್ ಮಾಡಿ ಮಹಾದೇವ್ ಬೇರ್ಗೊಂಡವರಲ್ಲಿ ಬೆನ್ನ ಪಕ್ಕೆಲ್ಬು ಹತ್ರ 2 ಗುಂಡುಗಳು ಬಡಿದಿದ್ದವು. ಅವೆಲ್ಲೂ 2 ಆಪರೇಷನ್ ಮಾಡಿ 2 ತೆಗೆದಿದ್ದೇವೆ. ಆಮೇಲೆ ತೆಗೆದ್ಮೇಲೆ ಅವರಿಗೆ ಮುಂದೆ ಈಗ ಚಿಕಿತ್ಸೆಯನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಅವ್ರಿಗೆ ಮುಂಜಾಗ್ರತೆ ಕ್ರಮವಾಗಿ ಅವರು ವೆಂಟಿಲೇಟರ್ನಲ್ಲಿ ಇದ್ದಾರೆ. ಈಗ ಕಂಡೀಷನ್ನು ಇನ್ನೂ ಕ್ರಿಟಿಕಲ್ ಆಗೇ ಇದೆ. ಬಟ್ ಅವ್ರದ್ದು ಉಳ್ಕಿದ್ದು BPದು ಉಳ್ಕಿದ್ದು ಸ್ಟೇಬಲ್ ಇದ್ದಾರೆ. ಬಟ್ ಕಂಡೀಷನ್ ಇನ್ನೂ ಕ್ರಿಟಿಕಲ್ ಇದೆ. ಇನ್ನೂ ಅಂದರೆ ಏನಿರುತ್ತೆ, ಇದು ಡೈಲಿ ಚೇಂಜಸ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಈಗ ಅವರು ಇನ್ನೂ ಕೃತಕ ಉಸಿರಾಟದ ಇದ್ರ ಮೇಲೆ ಇದ್ದಾರೆ. ಸೊ ಅದರ ಪ್ರಕಾರ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಇನ್ನೊಬ್ರಿಗೂ ಅದೇ ರೀತಿಯಾಗಿ ಇನ್ನೊಬ್ರು ಲಕ್ಷ್ಮಣ್ ಅಂತ ಹೇಳಿ ಅವ್ರಿಗೂ ಬಹಳ ಹೊಟ್ಟೆಗೆ ಪೆಟ್ಟು ಹತ್ತಿತ್ತು ಅವ್ರಿಗೆ. ಸೊ ಅವ್ರಿಗೇನಾಗಿದೆ ಅಂತಂದರೆ ಲಿವರ್ಗೆ ಮತ್ತು ಕರಳಿಗೆ ಒಳಗಡೆ ಗುಂಡೇಟಿನ ಪೆಟ್ಟಾಗಿ ಒಳಗಡೆ ರಕ್ತಸ್ರಾವವಾಗಿತ್ತು. ಅವ್ರಿಗೂ ಎಮರ್ಜೆನ್ಸಿ ಅದೇ ದಿವಸ ಅದೇ ರೀತಿಯಾಗಿ ಆಪರೇಷನ್ ಮಾಡಿದ್ದೇವೆ. ಬಟ್ ಅವರು ಚಿಕಿತ್ಸೆಗೆ ಸ್ಪಂದಿಸಲಾರದೆ ಬೆಳಗ್ಗೆ 5 ಗಂಟೆಗೆ 5:05 ಸುಮಾರು ಅವರು ನಿಧನ ಹೊಂದಿದರು. ಈಗಿನ ಪರಿಸ್ಥಿತಿ ಏನಂದರೆ ಉಳಿದಿದ್ದ 4 ಜನರಿಗೆ ಜಾಸ್ತಿ ತೊಂದರೆ ಇಲ್ಲ. ಅವ್ರದ್ದೆಲ್ಲ ಆರೋಗ್ಯ ಸ್ಥಿರವಾಗಿದೆ.
ಒಬ್ಬೊಬ್ಬರಿಗೆ ತಲೆ ಪೆಟ್ಟಾಗಿದೆ, ಆದರೆ ಮೆದುಳಲ್ಲಿ ರಕ್ತಸ್ರಾವ ಏನಿಲ್ಲ ಎಲ್ಲ ಹೊರಪಟ್ಟಿದೆ, ಅವರೆಲ್ಲ ಚೇತರಿಸ್ಕೊಳ್ತಾ ಇದ್ದಾರೆ. ಈಗ ವೆಂಟಿಲೇಟರ್ ಮೇಲೆ ಮಹಾದೇವ್ ಬೇರ್ಗೊಂಡವರು ವೆಂಟಿಲೇಟರ್ ಮೇಲೆ ಇದ್ದು ಅವರಿಗೆ ಸಾಕಷ್ಟು ಚಿಕಿತ್ಸೆ ನಮ್ದು ಎಲ್ಲ ರೀತಿಯ ತಂಡಾಗಿ ಎಲ್ಲ ಸ್ಪೆಷಲಿಸ್ಟ್ಸು ಇದ್ದಾರೆ. ಸೊ ಅವರಿಗೆ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ತಲೆಗೆ ಅವ್ರಿಗೇನು ಪೆಟ್ಟತ್ತಿಲ್ಲ, ಅವ್ರ ಸ್ಕ್ಯಾನ್ ನಾರ್ಮಲ್ ಇದೆ, ತಲೆ ಸ್ಕ್ಯಾನ್ ನಾರ್ಮಲ್ ಇದೆ. ಅವ್ರಿಗೆ ಹಿಂದೆ ಬೆನ್ನೆಲುಬು ಹತ್ರ ಗುಂಡೆಟ್ಟಿನ ಪೆಟ್ಟಚ್ಚಿದ್ದು 2 ಗುಂಡನ್ನು ಹೊರಗಡೆ ತೆಗೆದಿದ್ದೇವೆ. ಆಪರೇಷನ್ ಮಾಡಿ ಬಂದು ಅಲ್ಲೇ ಸಾಕಷ್ಟು ಒಳಗಡೆ ರಕ್ತಸ್ರಾವ ಆಗಿತ್ತು. ಸೊ ಅದನ್ನು ಆಪರೇಷನ್ ಮಾಡಿ ಆಪರೇಷನ್ ಮತ್ತು ಈಗ ಅನಸ್ಥೆಟಿಸ್ಟು ಸರ್ಜನ್ಸು ಕೂಡ ಒಂದು 10 ಜನ ಸಿಬ್ಬಂದಿ ನಾವು ಅದು ತಂಡವಾಗಿ ಕೂಡ ಆಪರೇಷನ್ ಮಾಡಿದ್ದಾರೆ. और खबरों के लिए देखते रहिए बी न्यूज़ नेशन।